ಪ್ರೇಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 7ನೆಯ ವಾಕ್ಯ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹೌದು ಪ್ರಿಯರೇ, ಪೌಲನು ಹೇಳುವ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನಲ್ಲಿ ಬೇರೂರಿದವರಾಗಿ ಭಕ್ತಿವೃದ್ಧಿಯನ್ನ ಪ್ರತಿದಿನವೂ ಹೊಂದಬೇಕಾಗಿದೆ. ಪ್ರತಿದಿನವೂ ಕೂಡ ಭಕ್ತಿವೃದ್ಧಿಯನ್ನ ನಾವು ಹೊಂದುವಾಗ ಆತನು ನಮಗೆ ಕೊಟ್ಟಂತ ಉಪದೇಶವನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ ನಡೆಯುವುದಕ್ಕೆ ನಮಗೆ ಸಹಾಯಕವಾಗುತ್ತದೆ. ಆದುದರಿಂದ ಪ್ರತಿದಿನವೂ ಕೂಡ ನಾವು ನಮ್ಮ ಭಕ್ತಿಯ ವೃದ್ಧಿಯನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ದಿನದಲ್ಲಿ ನಾನು ದೇವರಲ್ಲಿ ಎಷ್ಟು ಬೇರೂರಿದ್ದೇನೆ, ನಿನ್ನೆಗಿಂತ ಈ ದಿನ ಯಾವ ಮಟ್ಟದಲ್ಲಿ ನಾನು ಬೆಳೆದಿದ್ದೇನೆ ಎಂಬುವಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವು ಮಾಡಿಕೊಂಡವರಾಗಿ ದೇವರಲ್ಲಿ ಬೇರೂರಿ ನಿಂತವರಾಗಿ ನಮ್ಮ ಭಕ್ತಿ ಜೀವಿತವನ್ನ ವೃದ್ಧಿ ಮಾಡಿಕೊಳ್ಳೋಣ. ಅದರ ಮೂಲಕವಾಗಿ ಪ್ರತಿದಿನವೂ ಕೂಡ ಎಲ್ಲಾ ಕಾರ್ಯಗಳಲ್ಲಿಯೂ ಅದು ಸಂತೋಷವೇ ಆಗಿರಬಹುದು, ದುಃಖವೇ ಆಗಿರಬಹುದು, ಕಷ್ಟ ನಷ್ಟಗಳೇ ಆಗಿರಬಹುದು, ಯೋಬನ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಿಗೆ ಸದಾ ಕಾಲವು ಸ್ತೋತ್ರವನ್ನ ಸಲ್ಲಿಸುವವರಾಗಿರಬಹುದು. ಸದಾ ಕಾಲವು ಸ್ತೋತ್ರವನ್ನ ಸಲ್ಲಿಸುವಾಗ ನಮ್ಮ ದೇವರು ಯಾವಾಗಲೂ ಕೂಡ ನಮ್ಮ ಪಕ್ಷದಲ್ಲಿ ನಿಂತವರಾಗಿ ನಮ್ಮನ್ನ ಆತನ ಚಿತ್ತದ ಪ್ರಕಾರವಾಗಿ ಆತನ ಉದ್ದೇಶದ ಮೇರೆಗೆ ನಡೆಸುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರರ ಜೀವಿತವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಪ್ರತಿಯೊಬ್ಬೊಬ್ಬರು ಕೂಡ ಅಪ್ಪ ನಿನ್ನಲ್ಲಿ ಬೇರೂರಿದವರಾಗಿ ಕರ್ತನೆ, ನಿನ್ನ ನಂಬಿಕೆಯಲ್ಲಿ ಕರ್ತನೆ ಅಪ್ಪ ಬೇರೂರಿದವರಾಗಿ ಭಕ್ತಿಯಲ್ಲಿ ಪ್ರತಿ ದಿನವೂ ಕರ್ತನೆ ಬೆಳೆಯುವಂತವರಾಗಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಕರ್ತನೆ. ಇದರ ಮೂಲಕವಾಗಿ ಪ್ರತಿಯೊಬ್ಬೊಬ್ಬರ ಜೀವಿತವು ಕರ್ತನೆ ಬದಲಾಗಿ ಕರ್ತನೆ ಎಲ್ಲ ಜೀವಿತಗಳ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಉಂಟಾಗುವಂತೆ ಪ್ರತಿಯೊಬ್ಬೊಬ್ಬರು ಕೂಡ ತಮ್ಮ ಜೀವಿತದ ಬದಲಾವಣೆಗಳ ಮೂಲಕವಾಗಿ ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುವಂತವರಾಗಿ ಕರ್ತನೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.